ಹೆಲೋ ಎವ್ರಿವನ್, ವೆಲ್ಕಮ್ ಟು ಚೆಸ್ ಫೌಂಡೇಶನ್. ನಾವು ಇವತ್ತು ಅಬ್ಸಲ್ಯೂಟ್ ಸ್ಕ್ರಾಚ್ ಇಂದ ಚೆಸ್ ಕಲಿಯೋಣ. ಯಾರದೇ ಹೆಲ್ಪ್ ಇಲ್ದಿರ ನಾವು ಮನೇಲೇನೆ ಚೆಸ್ ಮಾಸ್ಟರ್ಸ್ ಆಗ್ಬೋದು. ಹಾಗಿದ್ರೆ ನಾವು ಮೊದಲು ಕಲಿಬೇಕಾಗಿರುವಂಥದ್ದೇನು? ಫಸ್ಟ್ ಥಿಂಗ್ ಟು ಬಿ ಲರ್ನ್ಡ್ ಈಸ್ ಹೌ ಟು ಪ್ಲೇಸ್ ಎ ಚೆಸ್ ಬೋರ್ಡ್. ನೀವೆಲ್ಲರೂ ಚೆಸ್ ಬೋರ್ಡ್ ನೋಡಿರ್ತೀರಾ. 64 ಸ್ಕ್ವೇರ್ಸ್ ಇರುತ್ತೆ, 8 ವರ್ಟಿಕಲ್ ಆ್ಯಂಡ್ 8 ಹಾರಿಜೆಂಟಲ್. ಸೊ ಇವತ್ತು ನಾನು ನಿಮಗೆ ಚೆಸ್ ಬೋರ್ಡ್ನ ಹೇಗೆ ಪ್ಲೇಸ್ ಮಾಡೋದು ಮತ್ತು ಅದರಲ್ಲಿರುವಂಥ ಪೀಸಸ್ ನೇಮ್ ಏನು, ಅದಕ್ಕಿರುವಂಥ ರ್ಯಾಂಕ್ಸ್ ಏನು, ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್ ರೋಸ್ ಆ್ಯಂಡ್ ಕಾಲಮ್ಸ್ಗೆ ಏನಂತ ಕರೀತಾರೆ, ಏನು ಅದಕ್ಕಿರುವಂತಹ ನೇಮ್ಸ್, ಅದೆಲ್ಲನೂ ಸಹ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ಹೌ ಟು ಪ್ಲೇಸ್ ಚೆಸ್ ಬೋರ್ಡ್. ಫಸ್ಟ್ ಏನಂದರೆ ವೈಟ್ ಆನ್ ರೈಟ್ ರೂಲ್. ಅಂದರೆ ಯಾವಾಗಲೂ ತುಂಬ ಜನ ಮಿಸ್ಟೇಕ್ ಏನು ಮಾಡ್ತಾರೆ ಅಂದರೆ ಬೋರ್ಡ್ನ ಯಾವಾಗಲೂ ಈಗ ಬಾಟಮ್ ಕಾರ್ನರ್ ಇದೆ ಅಲ್ವಾ, ಅದು ವೈಟ್ ಅಥವಾ ಲೈಟ್ ಸ್ಕ್ವೇರ್ ಇರಬೇಕು. ಸಿಂಪಲ್ ರೂಲು, ವೈಟ್ ಆನ್ ರೈಟ್. ಒಂದು ವೇಳೆ ನಿಮ್ಮ ರೈಟ್ ಸೈಡು ಬ್ಲ್ಯಾಕ್ ಇದ್ದರೆ, ಈ ರೀತಿ ಇದ್ದರೆ, ನೀವು ಅದನ್ನು 90 ಡಿಗ್ರಿಗೆ ರೊಟೇಟ್ ಮಾಡಿಕೊಂಡ್ರೆ ನಿಮ್ಮ ಸೈಡು ವೈಟ್ ಅಥವಾ ಲೈಟ್ ಕಲರ್ ಬರುತ್ತೆ. ಇದನ್ನು ಕರೆಕ್ಟಾಗಿ ಸೆಟ್ ಮಾಡಿಲ್ಲ ಅಂದರೆ ಫುಲ್ ಗೇಮ್ ಕನ್ಫ್ಯೂಸ್ ಆಗುತ್ತೆ. ಸೆಕೆಂಡ್ ಬಂದು, ನೀವಿಲ್ಲಿ 8 ಮತ್ತು 8 ಸ್ಕ್ವೇರ್ಸ್ನ ನೋಡ್ತಿದ್ದೀರಾ. ಟೋಟಲ್ ನಮಗಿಲ್ಲಿ 64 ಸ್ಕ್ವೇರ್ಸ್ ಇದೆ. ಆಫ್ ದ ಸ್ಕ್ವೇರ್ಸ್, ಇವಾಗ ಹಾರಿಜೆಂಟಲಲ್ಲಿರುವಂಥ ಸ್ಕ್ವೇರ್ಸ್ನ ನಾವು ರ್ಯಾಂಕ್ಸ್ ಅಂತ ಕರಿತೀವಿ. ಹಾರಿಜೆಂಟಲ್ ಅಂದರೆ ಹೀಗೆ. ಇಲ್ಲಿ ನಾವು ನೇಮಿಂಗ್ ಏನಂತ ಕೊಡ್ತೀವಿ ಅಂದರೆ 1 2 3 4 5 6 7 8, ಇದನ್ನು ರ್ಯಾಂಕ್ಸ್ ಅಂತಾರೆ. ಇಲ್ಲಿ ನೇಮಿಂಗ್ ಬಂದು ABCDEFGH. A to Hನ ನಾವು ಅಂದರೆ ಇದೇನಿದೆ A to H ವರ್ಟಿಕಲ್ ಇದಲ್ಲ, ಇದನ್ನು ಬಂದು ಫೈಲ್ಸ್ ಅಂತ ಕರಿತೀವಿ. ಇವಾಗ ಪೀಸ್ ನೇಮ್ಸ್ ಆ್ಯಂಡ್ ವ್ಯಾಲ್ಯೂಸು. ಪೀಸ್ ನೇಮ್ಸ್ ಏನೇನು ಅಂತ ನೋಡೋಣ. ಫಸ್ಟ್ ಬಂದು ರುಕ್. ನಿಮ್ಗಿಲ್ಲಿ ಕಾಣಿಸ್ತಿರೋದು ರುಕ್. ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 5. ನೆಕ್ಸ್ಟು ಬಿಷಪ್. ಇದನ್ನು ಬಿಷಪ್ ಅಂತಾರೆ. ಇದರ ವ್ಯಾಲ್ಯೂ ಬಂದ್ಬಿಟ್ಟು 3. ನೆಕ್ಸ್ಟ್ ನೈಟ್ ಅಂದರೆ ಕುದುರೆ. ಇದ್ರದ್ದು ವ್ಯಾಲ್ಯೂನು 3ನೇ ಆಗಿದೆ. ಅದಾದ ನಂತರ ಕ್ವೀನ್. ಕ್ವೀನ್ ವ್ಯಾಲ್ಯೂ 9. ಇದು ಪಾನ್. ಪಾನ್ ವ್ಯಾಲ್ಯೂ ಬಂದು 1 ಇರುತ್ತೆ. ಇದು ಕಿಂಗ್. ಕಿಂಗ್ ಆ್ಯಕ್ಚುಲಿ ಇನ್ಫಿನಿಟಿ. ಇದೇನಾದರೂ ಹೆಲ್ಡ್ ಮಾಡಿದ್ರು ಅಂದರೆ ಗೇಮ್ ಮುಗೀತು ಅಂತ. ಇದನ್ನು ಇವಾಗ ಇನ್ನೊಂದು ಸರಿ ರ್ಯಾಂಕ್ಸ್ ಹೇಳ್ತೀನಿ, ನೋಡ್ಕೊಳ್ಳಿ. ವ್ಯಾಲ್ಯೂಸ್ ಹೇಳ್ತೀನಿ. ಕ್ವೀನ್ 9, ನೈಟ್ 3, ಬಿಷಪ್ 3, ರುಕ್ 5. ಈಗ ಪಾನ್ಸ್ನ ಹೇಗೆ ಪ್ಲೇಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಈ ಪೀಸಸ್ನ ಹೇಗೆ ಪ್ಲೇಸ್ ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಹತ್ರ ಒಂದು ಸೈಡ್ಗೆ 2 ರೂಕ್ಸ್ ಇರುತ್ತೆ. ಈ ಕಾರ್ನರ್ಗೆ ಈ ಕಾರ್ನರಲ್ಲಿ ಲಾಸ್ಟ್ ಅದು ಬರೋದು ರೂಕ್ಸ್. ನೆಕ್ಸ್ಟ್ ಬರೋದು ನೈಟ್ಸ್. ನೆಕ್ಸ್ಟ್ ನೈಟ್ಸ್, ಆಮೇಲೆ ಬಿಷಪ್ಸ್. ನಂತರ ಮೇನ್ ಪಾಯಿಂಟ್, ಇದು ತುಂಬ ಇಂಪಾರ್ಟೆಂಟ್. ಇದು ಕ್ವೀನ್ ಬಂದು ನಿಮಗೆ ಕಿಂಗ್ ಯಾವ ಕಡೆ ಇಡಬೇಕು, ಕ್ವೀನ್ ಯಾವ ಕಡೆ ಇಡಬೇಕು ಅಂತ ತುಂಬ ಕನ್ಫ್ಯೂಷನ್ಸ್ ಆಗ್ತಿರತ್ತೆ ಅಲ್ವಾ. ವೆರಿ ಸಿಂಪಲ್. ಇವಾಗ ಇದು ಬ್ಲ್ಯಾಕ್ ಕಲರ್ ಕ್ವೀನ್. ಸೊ ಇದು ಯಾವ ಕಲರ್ ಇದೆ ಆ ಕಲರ್ ಮೇಲೆ ಇಡೋದೇನೆ ಕ್ವೀನ್ನ. ಆಮೇಲೆ ಲೆಫ್ಟ್ ಓವರ್ ಸ್ಕ್ವೇರಲ್ಲಿ ಕಿಂಗ್ ಇಡ್ತೀವಿ. ಇವಾಗ ಆಪೋಸಿಟಲ್ಲಿ ನೀವು ವೈಟ್ ಕಲರ್ ಇಡ್ತೀರಲ್ಲ, ವೈಟ್ ಕ್ವೀನ್ ಬಂದು ವೈಟ್ ಕಲರ್ ಮೇಲೆ ಇರಬೇಕು.
ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಉಳಿದಿರೋದು ಪಾನ್ಸ್. ಇದನ್ನೆಲ್ಲ ಇವಾಗ ಮುಂದಿನ ಸಾಲು ಏನಿದೆ ಅಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಈಗ ಸೆಟಪ್ ರೆಡಿ ಇದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಈ ಪೀಸಸ್ ಹೇಗೆ ಮೂವ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೀವು ಚೆಸ್ ಕಲಿಬೇಕು ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.